ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಟಿ ರವಿ ಅವರ ಪ್ರಕರಣ ಬೆಂಗಳೂರಿಗೆ ವರ್ಗಾವಣೆಗೊಂಡಿದೆ. ಬೆಳಗಾವಿಯ ಜೆಎಂಎಫ್ಸಿ ನ್ಯಾಯಾಲಯ ಇದನ್ನ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿದೆ. ಹಾಗಾಗಿ ತತ್ಕ್ಷಣವೇ ಅವರನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡಿ ಅಂತ ಕೂಡ ಸೂಚನೆ ಸಿಕ್ಕಿದೆ. ಪ್ರಕರಣ ಬೆಂಗಳೂರಿಗೆ ವರ್ಗಾಯಿಸಿದೆ ಬೆಳಗಾವಿಯ ಕೋರ್ಟ್. ಸಿಟಿ ರವಿ ಪ್ರಕರಣ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಕೋರ್ಟ್ ವರ್ಗಾವಣೆ ಮಾಡಿದೆ. ಸಿಟಿ ರವಿ ವಿರುದ್ಧ ಅನುಚಿತ ಪದಬಳಕೆಯ ಆರೋಪ ಕೇಳಿ ಬಂದಿತ್ತು. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಈಗ ವರ್ಗಾವಣೆ ಮಾಡಿದೆ ಬೆಳಗಾವಿ ಜಿಲ್ಲಾ ನ್ಯಾಯಾಲಯ. ಪ್ರಕರಣ ಬೆಂಗಳೂರಿಗೆ ವರ್ಗಾಯಿಸಿದೆ ಬೆಳಗಾವಿಯ ಕೋರ್ಟ್. ಹಾಗೆ ನೋಡೋಕೆ ಹೋದರೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಆದೇಶ ಅಂತ ಹೇಳಲಾಗಿತ್ತು. ಅದಕ್ಕೂ ಮುನ್ನವೇ ಪ್ರಕರಣವನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿದೆ. ನಾನು ರವಿರಾಜ್ ಪಾಟೀಲ್ ಅಡ್ವೊಕೇಟ್. ನಾವು ಬೇಲ್ ಅಪ್ಲಿಕೇಶನ್ ಹಾಕಿದ್ವಿ ಸಿಟಿ ರವಿ ಸಾಹೇಬರ ಪರವಾಗಿ. ಆ ಬೇಲ್ ಅಪ್ಲಿಕೇಶನಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದ್ದವರು ಈ FIR ಅನ್ನು ಜುರಿಸ್ಟಿಕ್ಷನಲ್ ಮ್ಯಾಜಿಸ್ಟ್ರೇಟ್ ಸ್ಪೆಷಲ್ ಕೋರ್ಟ್ MPMLA ಕೋರ್ಟ್ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಬೇಕಂತ ರಿಕ್ವೆಷನ್ ಹಾಕಿದರು. ಮ್ಯಾಜಿಸ್ಟ್ರೇಟ್ ಅವರು ಇದು ಜನಪ್ರತಿನಿಧಿಗಳ ನ್ಯಾಯಾಲಯ ಬೆಂಗಳೂರಿಗೆ ಬರುತ್ತೆ, ಅದಕ್ಕೆ ಈ FIR ಅನ್ನು ಬೆಂಗಳೂರಿಗೆ ಕಳಿಸಲಾಗಿದೆ ಅಂತ ಆದೇಶ ಮಾಡಿ ಪೊಲೀಸರಿಗೆ ಅವರನ್ನ ತಕ್ಷಣ ಬೆಂಗಳೂರಿಗೆ ಜನಪ್ರತಿನಿಧಿ ನ್ಯಾಯಾಲಯಗಳ ಮುಂದೆ ಅವರನ್ನು ಹಾಜರುಪಡಿಸಬೇಕು ಮತ್ತು ಅವರಿಗೆ ಮೆಡಿಕಲ್ ಏಡ್ ಆ್ಯಂಡ್ ಫುಡ್ ಏಡ್ ಎಲ್ಲ ಕೊಡಬೇಕು ಅಂಥೇಳಿ ಆದೇಶವನ್ನು ಮಾಡಿದ್ದಾರೆ. ಫೋರ್ತ್ವಿತ್ ಅಂತ ಬರೆದಿದ್ದಾರೆ. ಅಂದರೆ ಎಕ್ಸ್ಕ್ಲೂಡಿಂಗ್ ಟ್ರಾನ್ಸಿಟ್ ಟೈಮ್, ಅಂದರೆ ಹೋಗುವ ಟೈಮ್ ಬಿಟ್ಟು ಇಮಿಡಿಯೇಟಾಗಿ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕಂತ ಆದೇಶ ಮಾಡಿದ್ದಾರೆ. ಥ್ಯಾಂಕ್ ಯು. ಓಕೆ, ಇದು ರವಿರಾಜ್ ಪಾಟೀಲ್ ಅವರು ಸಿಟಿ ರವಿ ಪರ ವಕೀಲರು ಕೊಟ್ಟಂತಹ ಮಾಹಿತಿಯ ಪ್ರಕಾರ ಇದು ತನಿಖಾಧಿಕಾರಿಗಳೇ ಕೇಳಿದ್ರಂತೆ. ಈ ಪ್ರಕರಣವನ್ನು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿ ಅಂತ. ಅದನ್ನು ನೋಡಿ ಈಗ ಮಾನ್ಯ ನ್ಯಾಯಾಲಯ ಪ್ರಕರಣವನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿದೆ. ಜೊತೆಗೆ ಸಿಟಿ ರವಿ ಅವರನ್ನು ತತ್ಕ್ಷಣಕ್ಕೆ ಬೆಂಗಳೂರಿಗೆ ಶಿಫ್ಟ್ ಮಾಡಿ ಅಂತಕ್ಕಂಥ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಡಿಂಗ್ ಟ್ರಾನ್ಸಾಕ್ಷನ್ ಅಂದರೆ ಅವರ ಟ್ರಾನ್ಸಿಟ್ ಟೈಮ್, ಅಂದರೆ ಅವರ ಪ್ರಯಾಣದ ಸಮಯ ಏನಿದೆ ಅದನ್ನು ಹೊರತುಪಡಿಸಿ, ಅಲ್ಲಿಂದ ಇಲ್ಲಿಗೆ ಬರುವ ಸಮಯವನ್ನು ಹೊರತುಪಡಿಸಿ ಇಮಿಡಿಯೇಟಾಗಿ ಅವರನ್ನು ಶಿಫ್ಟ್ ಮಾಡಿ ಅಂತಕ್ಕಂಥ ಆದೇಶ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೋತೀನಿ. ಸುಕೇಶ್, ವಾದ ಪ್ರತಿವಾದಗಳನ್ನು ಆಲಿಸಿದಂತಹ ಬೆಳಗಾವಿ ಕೋರ್ಟು ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನು ಕಾಯ್ದಿರಿಸಿತ್ತು. ಅದರ ಮಧ್ಯದಲ್ಲೇ ಈಗ ಈ ಆದೇಶವನ್ನು ಹೊರಡಿಸಿರೋದಕ್ಕೆ ಏನು ಕಾರಣ? ಅರವಿಂದ್, ಪ್ರಮುಖವಾಗಿ ಬೆಳಗಿನ ವಾದವಿವಾದವನ್ನು ಆಲಿಸಿದ ನಂತರದಲ್ಲಿ ಎಲ್ಲೋ ಒಂದು ಕಡೆ ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಅಂದರೆ ಇದನ್ನು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕೊಡಬೇಕು ಅಂತ ಕೇಳಿಕೊಂಡ ಸಂದರ್ಭದಲ್ಲಿ ಯಾಕೆ ಕೊಡಬಾರ್ದು ಮತ್ತು ಯಾಕೆ ಮಧ್ಯಂತರ ಜಾಮೀನಾದ್ರು ಕೊಡಬೇಕು ಯಾಕೆ ಅನ್ನೋದನ್ನ ಸಿಟಿ ರವಿಯವರ ಪರವಾದಂಥ ವಕೀಲರು ವಾದವನ್ನು ಮಂಡಿಸಿದರು. ಆದರೆ ಈ ಜಡ್ಜ್ಮೆಂಟನ್ನು ಕಾಯ್ದಿರಿಸಿದಂತಹ ನ್ಯಾಯಾಧೀಶರು 3 ಗಂಟೆಗೆ ಜಡ್ಜ್ಮೆಂಟ್ ಕೊಡ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಭೋಜನಕ್ಕೆ ತೆರಳುವ ಮುಂಚಿತವಾಗಿಯೇ ಒಂದು ಜಡ್ಜ್ಮೆಂಟನ್ನು ಕೊಟ್ಟು ಹೋಗಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇರುವಂಥದ್ದು. ಇಮಿಡಿಯೇಟ್ ಆಗಿ, ಅಂದರೆ ಇದನ್ನು ನಾನಿಲ್ಲಿ ಅಡ್ಮಿಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಇದನ್ನು ನೇರವಾಗಿ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಬೆಂಗಳೂರಿಗೆ ವರ್ಗಾವಣೆ ಮಾಡಬೇಕಾಗುತ್ತೆ ಮತ್ತು ತಕ್ಷಣ ಅವರು ಇಲ್ಲಿಂದ ಕರೆದುಕೊಂಡು ಹೋಗಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ವಿಶೇಷವಾಗಿ ಇಲ್ಲಿಂದ ಟ್ರಾವೆಲ್ ಮಾಡುವ ಅವಧಿಯನ್ನು ಹೊರತುಪಡಿಸಿ ತಕ್ಷಣಕ್ಕೆ ಅವರನ್ನು ಅಲ್ಲಿನ ಜನಪ್ರತಿನಿಧಿ ನ್ಯಾಯಾಲಯ ಬೆಂಗಳೂರು ಇಲ್ಲಿಗೆ ನೀವು ಹಾಜರುಪಡಿಸಬೇಕು ಅಲ್ಲಿನ ನ್ಯಾಯಾಧೀಶರ ಮುಂದೆ ಅನ್ನುವಂಥ ಸೂಚನೆಯನ್ನು ಕೊಟ್ಟಿರೋ ಒಂದು ಮಾಹಿತಿ ಬರ್ತಾ ಇರುವಂಥದ್ದು. ಹಾಗಾಗಿ ಸಿಟಿ ರವಿ ಅವರ ಈ ಪ್ರಕರಣ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆ ಆಗ್ತಾ ಇದೆ. ಆ ಒಂದು ನಿರ್ಧಾರವನ್ನೇ ಈಗ ಪ್ರಕಟಿಸಿರುವುದು ಇಲ್ಲಿನ ನ್ಯಾಯಾಲಯ ಕೂಡ. ಅರವಿಂದ್,